ಈ ಬಾರಿ ಸುರಿದಿರುವಂತಹ ಭರ್ಜರಿ ಮಳೆಯಿಂದ ಕೆಆರ್ಎಸ್ ಡ್ಯಾಂ ಅವಧಿಗೂ ಮುನ್ನವೇ ತುಂಬಿದೆ. ಅಬ್ಬಾ, ಈ ಬಾರಿ ನೀರಿನ ಬವಣೆ ಇರಲ್ಲ ಅಂತ ಬೆಂಗಳೂರು ಮಂದಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಈಗ ವಾಟರ್ ಕ್ರೈಸಿಸ್ ಶುರುವಾಗಿದ್ದು, ಹೈಟೆಕ್ ಸಿಟಿಯಲ್ಲಿ ಅಪಾರ್ಟ್ಮೆಂಟು, ಆಸ್ಪತ್ರೆಗಳಲ್ಲಿ ನೀರಿನ ಅಭಾವ ಶುರುವಾಗಿದೆ. ಹಾಗಾದ್ರೆ ಈ ವಾಟರ್ ಪ್ರಾಬ್ಲಮ್ಗೆ ಅಸಲಿ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕೆಆರ್ಎಸ್ ಡ್ಯಾಂ ತುಂಬಿದ್ರು ಬೆಂಗಳೂರಿನಲ್ಲಿ ವಾಟರ್ ಪ್ರಾಬ್ಲಮ್. ನೀರಿಲ್ಲದೆ ಆಸ್ಪತ್ರೆಯಲ್ಲಿ ಸಮಸ್ಯೆ, ರೋಗಿಗಳು ಪರದಾಟ. ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲೂ ನೀರಿನ ಅಭಾವ. ಬೆಂಗಳೂರಿನ ಪ್ರತಿ ಏರಿಯಾ, ಮನೆಗಳಲ್ಲೂ ನೀರಿನ ಅಭಾವ ತಾಂಡವಾಡ್ತಿದೆ. ಈ ಮಧ್ಯೆ ಸಕಲ ಸೌಕರ್ಯಗಳೊಂದಿಗೆ ಜೀವ ಉಳಿಸಲು ಸಜ್ಜಾಗಿರುವಂತಹ ಸರ್ಕಾರಿ ಆಸ್ಪತ್ರೆಗಳು ಕೂಡ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾದ ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ನೀರಿನ ಅಭಾವ ಶುರುವಾಗಿದೆ. ಹನಿ ಹನಿ ಉಳಿಸುವ ಪ್ರಯತ್ನ ಆಸ್ಪತ್ರೆಯ ಸಿಬ್ಬಂದಿ ಮಾಡುತ್ತಿದ್ದಾರೆ. ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿ ಶುದ್ಧ ನೀರು ಘಟಕ ಒಂದು ಪ್ರಾಬ್ಲಮ್ ಆಗಿತ್ತು. ಅದನ್ನ ಸರಿ ಮಾಡಿಸಿದ್ದೀವಿ, ರಿಪೇರಿ ಮಾಡಿಸಿದ್ದೀವಿ. ಅದಲ್ಲದೆ ಕೂಡ ಈಗ ನಮ್ಮಲ್ಲಿ ಒಳಗಡೆ ಸುಮಾರು ಈಗ ಚೈಲ್ಡ್ ಹೆಲ್ತ್ ಫೌಂಡೇಶನ್ ಒಂದು 6 ರಿಂದ 8 ಫಿಲ್ಟರ್ಸ್ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟರ್ಸ್. ಅದರಿಂದ ಎಲ್ಲ ಕುಡಿಯೋ ನೀರು ಸಪ್ಲೈ ಆಗ್ತಾ ಇದೆ. ಡಯಾಲಿಸಿಸ್ ಕೇಂದ್ರಗಳಿಗೆ ತುಂಬಾ ನೀರಿನ ಅವಶ್ಯಕತೆ ಇದೆ. ಆದರೆ ಸದ್ಯ ಆಸ್ಪತ್ರೆಗೆ ಪೂರೈಕೆಯಾಗ್ತಿರುವಂತಹ ನೀರು ಸಾಲುತ್ತಿಲ್ಲ. ಹೀಗಾಗಿ ಈಗಾಗಲೇ ಸಿ.ವಿ. ರಾಮನ್ ಆಸ್ಪತ್ರೆಯ ಸಿಬ್ಬಂದಿ ಉಳಿದ ಬೋರ್ವೆಲ್ಗಳನ್ನ ರಿಪೇರಿ ಮಾಡಿಕೊಡುವಂತೆ ಆರೋಗ್ಯ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಪೂರೈಕೆಯಾಗ್ತಿರುವಂತಹ ನೀರಿನಲ್ಲಿ ವೈದ್ಯರು ಮ್ಯಾನೇಜ್ ಮಾಡ್ತಾ ಇದ್ದು, ಕೆಲ ಬಾರಿ ವೈದ್ಯರು ನೀರಿನ ಅಭಾವದಿಂದಾಗಿ ಚಿತ್ರಹಿಂಸೆ ಅನುಭವಿಸುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೀರಿಂದ ಏನೂ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಈಗ 3 ಬೋರ್ವೆಲ್ ಇದೆ, ಅದರಲ್ಲಿ 3 ಬೋರ್ವೆಲ್ ಕೂಡ ಚೆನ್ನಾಗಿ ನೀರು ಬರ್ತಾ ಇದೆ. ಏನು ತೊಂದರೆ ಇಲ್ಲ, ನೀರಿನ ಸಮಸ್ಯೆ ಏನಿಲ್ಲ. ಒಟ್ಟಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ನೀರಿನ ಅಭಾವದಿಂದ ನಲುಗಿ ಹೋಗಿದೆ. ಒಂದೆಡೆ ಸಮಸ್ಯೆಗಳನ್ನ ಎದುರಿಸ್ತಾ ರೋಗಿಗಳಿಗೆ ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದು, ಶೀಘ್ರದಲ್ಲಿ ವರುಣ ಕರುಣೆಯನ್ನ ತೋರ್ಲಿ ಅಂತ ವೈದ್ಯರು ದೇವರ ಮೊರೆ ಹೋಗಿದ್ದಾರೆ. ಚರಣ್ ಮೂಡಿಬಿದರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.